ಶೇಖ್ ಅವರು ಆಧುನಿಕ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕರಲ್ಲಿ ಒಬ್ಬರು. ಅವರು ಫುಲೆ ಶಾಲೆಯಲ್ಲಿ ಬಹುಜನ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ದೀನ ದಲಿತ ಸಮುದಾಯಗಳಲ್ಲಿ ಶಿಕ್ಷಣವನ್ನು ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಎಂದು ಪ್ರಾಧ್ಯಾಪಕಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಅವರು ಅಭಿಪ್ರಾಯಪಟ್ಟರು. ಸುಜಾಯ್ ಎಜುಕೇಷನ್ ಮತ್ತು ವೆಲ್ಫೇರ್ ಸೊಸೈಟಿ, ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಘ, ಸರ್ಕಾರಿ ಉರ್ದು ಮತ್ತು ಕನ್ನಡ ಎಸ್ಪಿಎಸ್ ಶಾಲೆ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ಕಾರಿ ಉರ್ದು ಮತ್ತು ಕನ್ನಡ ಎಸ್ಪಿಎಸ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಫಾತಿಮಾ ಶೇಖ್ ಅವರ 193ನೇ ಜನ್ಮ ದಿನಾಚರಣೆ ಸಮಾರಂಭವನ್ನು ಖ್ಯಾತ ವೈದ್ಯ ಡಾಕ್ಟರ್ ಶಾಣಪ್ಪ ಗಿರಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಾಧ್ಯಾಪಕಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಅವರು, ಫಾತಿಮಾ ಶೇಖ್ ಅವರು ಆಧುನಿಕ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕರಲ್ಲಿ ಒಬ್ಬರಾಗಿ ಫುಲೆ ಶಾಲೆ ಮೂಲಕ ಬಹುಜನ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಬಡ ಹಾಗೂ ದಲಿತ ಮಹಿಳೆಯರಿಗೆ ಶಿಕ್ಷಣದ ಮಹತ್ವ ತಿಳಿಸಿದವರು ಎಂದು ಹೇಳಿದರು. ಮೊನ್ನೆ ಒಂಟಿ ಅಣ್ಣವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನು ಮಕ್ಕಳು ನಿಮ್ಮನ್ನೇ ಹೇಳ್ತಾ ಇದ್ದೀನಿ. ನಾನು 3ನೇ ದಿನಾಂಕದಂದು ಸಾವಿತ್ರಿಬಾಯಿ ಫುಲೆ ಅವ್ರ ಹೆಸರು ಕೇಳಿದಿರಲ್ಲ ಮಕ್ಕಳೇ, ಅಕ್ಷರ ಕ್ರಾಂತಿಯನ್ನು ತಂದಿರತಕ್ಕಂಥ ನಿಮ್ಮಂಥವರಿಗೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದಂಥ ಮಹಿಳೆ. ಅವ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಮತ್ತು ತಳವರ್ಗದವರಿಗೆ ಮತ್ತು ಈಗ ತಾನೇ ಅಣ್ಣ ಅವರು ಹೇಳಿದರು, ಮೇಲ್ವರ್ಗದ ಹೆಣ್ಣು ಮಕ್ಕಳಿಗೂ ಸಹಿತ ಮನೆಯಿಂದ ಹೊರಗೆ ಬರ್ತಕ್ಕಂಥ ಅವಕಾಶಗಳು ಇದ್ದಿಲ್ಲ. ಅಂತಹ ಕಾಲದೊಳಗೆ ಬ್ರಿಟಿಷ್ ಭಾರತದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಧೀರ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಇನ್ನೊಂದು ಹೆಸರು ಶೇಖ್ ಫಾತಿಮಾ ಅವ್ರದ್ದು ಅನ್ನುವಂಥದ್ದು. ನಾವು ಮುಸ್ಲಿಂ ಚಿಂತಕರಾದ್ರೂ ಸಹಿತ ಏನು ಅಲಿಗರ್ ವಿಶ್ವವಿದ್ಯಾಲಯ ಸ್ಥಾಪನೆ ಆಯ್ತಲ್ಲ, ಮೊಹಮ್ಮದ್ ಸೈಯದ್ ರೆಹಮಾನ್ ಅವರು ಏನು ಮುಸ್ಲಿಂ ಶಿಕ್ಷಣಕ್ಕೆ ನಾಂದಿ ಹಾಡಿರುವಂಥವ್ರು ಅಂತ ಹೇಳಿ ಅವರು ದಾಖಲೆ ಮಾಡ್ತಾರಲ್ಲ, ಅದು ಯಾವಾಗ 1975ರ ಸಂದರ್ಭದಲ್ಲಿ ಮುಸ್ಲಿಂ ಅಲಿಗರ್ ವಿಶ್ವವಿದ್ಯಾಲಯ ಸ್ಥಾಪನೆಯಾದದ್ದು. ಬಟ್ ಅಲ್ಲಿಂದ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿಯೇ ಸುಮಾರು 1848ರಲ್ಲಿಯೇ ಮುಸ್ಲಿಂ ಶಿಕ್ಷಣಕ್ಕೆ ನಾಂದಿ ಹಾಡಿದವರಂದ್ರೆ ಶೇಖ್ ಫಾತಿಮಾ ಮಹಿಳೆಯವರು, ಇವರು ಶಿಕ್ಷಕಿಯರು. ಬಳಿಕ ಮಾತನಾಡಿದ ಸುಜಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಸುನಿಲ್ ಕುಮಾರ್ ವಂಟಿ ಅವರು, ಫಾತಿಮಾ ಶೇಖ್ ಅವರು ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾ ಫುಲೆ ಅವರೊಟ್ಟಿಗೆ ಮುಸ್ಲಿಂ ಹಾಗೂ ದಲಿತ ಕುಟುಂಬದ ಮಹಿಳೆಯರಿಗೆ ಶಿಕ್ಷಣ ಹೇಳಿಕೊಡುವ ಮೂಲಕ ಅವರ ಬಾಳಿಗೆ ಬೆಳಕಾದವರು ಎಂದು ಹೇಳಿದರು. ಈ ದೇಶದಲ್ಲಿ ಜಾತಿ ಪದ್ಧತಿ ಮತ್ತು ಒಂದು ವರ್ಗದ ಆಳಿಕೆಯ ಮಧ್ಯದಲ್ಲಿ ಇವತ್ತೇನು 190 ವರ್ಷಗಳ ಹಿಂದಿನಕ್ಕಿಂತಲೂ ಹೆಚ್ಚಾಗಿ ಅವ್ಯವಸ್ಥೆಯಲ್ಲಿ ಬದುಕುತ್ತಿರುವ ನಮ್ಮ ಭಾರತೀಯ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು. ದಲಿತ ಮತ್ತು ಹಿಂದುಳಿದ ವರ್ಗ ಮುಸ್ಲಿಮರಿಗೆ ಈ ದೇಶದಲ್ಲಿ ಅದರ ಜೊತೆಗೆ ಮೇಲುಜಾತಿ ವರ್ಗದ ಹೆಣ್ಣು ಮಕ್ಕಳಿಗೂ ಕೂಡ ಮನೆ ಬಿಟ್ಟು ಹೊರಗೆ ಬರಲು ಸಾಧ್ಯವಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ವ ಸಾವಿತ್ರಿಬಾಯಿ ಫುಲೆ ಅವರು ಮನಸ್ಸು ಮಾಡಿ ಅವರ ಜೊತೆಗೆ ಫಾತಿಮಾ ಶೇಖ್ ಅವರು ಕೂಡ ಏನು ಮಹಿಳೆಯರಿಗೆ ಶಿಕ್ಷಣ ದೊರಕಿಸ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಿ ಇವತ್ತಿಗೆ ಏನು ಈ ನಮ್ಮ ಈ ಅನೇಕ ಶಿಕ್ಷಕರು ಇಲ್ಲಿ ಉಪಸ್ಥಿತಿದ್ರೆ ಅದಕ್ಕೆ ಕಾರಣ ಅಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಫಾತಿಮಾ ಶೇಖ್ ಅವರು
ಅಂಥ ಒಂದು ಕೊಡುಗೆಯನ್ನು ಕೊಟ್ಟು ಹೋದಂಥ ಇಂಥ ದಿನದಲ್ಲಿ ನಾವು ಎಂತಿಂಥ ಟೀಚರಿಗೆ ನೋಡಬೇಕಾದಂಥ ಸಂದರ್ಭ ಇವತ್ತು ನಮ್ಮ ಕಣ್ಣೆದುರಿಗೆ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಇವತ್ತೇನು ನಾವು ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಮಿತಿ ಮತ್ತು ಸುಜಯ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿಯವರು ನಿರಂತರವಾಗಿ ಕಲಬುರಗಿಯ ಜಿಲ್ಲಾ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮೂಡಿಸುತ್ತಾ ನಾವು ಅನೇಕ ಕಡೆ ಕಾರ್ಯಕ್ರಮ ನೋಡಿದಾಗ ಅರಿವಿನ ಕೊರತೆಯನ್ನು ಎದ್ದು ಬರ್ತಾ ಇದೆ. ಅದು ಎಂಥವ್ರ ಬಲ್ಲಿ ಅಂದ್ರೆ ಕಲೀಲಾರದವರಲ್ಲೆಲ್ಲ ಕಲ್ತವ್ರ ಬಲ್ಲಿ ಅರಿವಿನ ಕೊರತೆ ಇದೆ. ಅದಕ್ಕಾಗಿ ನೀವು ಮಕ್ಕಳಿಗೆ ಏನು ಕಲಿಸ್ತಿರೋ ನಮಗೆ ಗೊತ್ತಾಗ್ತಿಲ್ಲ. ವ್ಯವಸ್ಥೆಯನ್ನು ಸಂಸ್ಕಾರವನ್ನು ಬಹಳ ಮುಖ್ಯವಾಗಿದೆ. ಅದಕ್ಕೆ ನಾವು ಶಿಕ್ಷಕರಲ್ಲಿ ಮನವಿ ಮಾಡ್ಕೋತೀನಿ, ಮೊದಲ ನೀವು ಸಂಸ್ಕಾರ ಕಲ್ತಿ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ. ಸಮಾರಂಭದಲ್ಲಿ ಎಸ್ಡಿಎಂ ಅಧ್ಯಕ್ಷ ಎಂಡಿ ಖಾಲಿದ್, ಚಂದ್ರಶೇಖರ್ ಡಾಂಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.